ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸಮ್ಮರ್ ಸ್ಪೆಷಲ್ ಮಿಲ್ಕ್ ಶೇಕನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ. ಅದರಲ್ಲೂ ಹೆಲ್ತಿಯಾದಂತಹ ರಾಗಿ ಹಿಟ್ಟಿನ ಮಿಲ್ಕ್ ಶೇಕ್ ರೆಸಿಪಿ. ರಾಗಿಯಲ್ಲಿ ಅಧಿಕವಾಗಿ ಕ್ಯಾಲ್ಶಿಯಂ, ಕಬ್ಬಿಣಾಂಶ ಹಾಗೂ ಫೈಬರ್ ತುಂಬಿರೋದ್ರಿಂದ ಈ ರಾಗಿ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ದಿನ ನಾನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಬಳಸ್ಕೊಂಡು ಈ ಮಿಲ್ಕ್ ಶೇಕ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ, ಆರೋಗ್ಯಕರವಾಗಿರುವಂತಹ ಹಾಗೂ ರುಚಿಕರವಾಗಿರುವಂತಹ ರಾಗಿ ಹಿಟ್ಟಿನ ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ರಾಗಿ ಹಿಟ್ಟಿನ ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈ ರೀತಿ ಒಂದು ಬಟ್ಲನ್ನು ತೆಗೆದುಕೊಂಡಿದ್ದೇನೆ. ಈ ಬಟ್ಲಿಗೆ ಒಂದು 4 ತುಂಡಾಗುವಷ್ಟು ವಾಲ್ನಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1 ಇಡಿ ಆಗುವಷ್ಟು ಇದಕ್ಕೆ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೇನೆ. ಇವನ್ನ ಸಪ್ರೇಟಾಗಿ ಒಂದು ಬೌಲಲ್ಲಿ ನೆನೆಸಿಡಬೇಕಾಗುತ್ತೆ. ಸಿಪ್ಪೆನ ನಾವು ತೆಗೆದು ಇವನ್ನ ಬಳಸಬೇಕಾಗುತ್ತೆ. ಹಾಗಾಗಿ ಈ ವಾಲ್ನಟ್ಸ್ ಹಾಗೂ ಬಾದಾಮಿನ ಈ ರೀತಿ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ನೆನೆಸಿಡ್ತಾ ಇದ್ದೇನೆ. ಆನಂತರ ಒಂದು ಬಟ್ಲನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ 2 ಅಂಜೂರ ಹಾಕ್ಕೊಳ್ತೇನೆ. ಹಾಗೆಯೇ ಒಂದು 4-5 ಆಗುವಷ್ಟು ಗೋಡಂಬಿ, ಅನಂತರ ಒಂದು 8-10 ಆಗುವಷ್ಟು ಪಿಸ್ತಾ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 8-10 ಆಗುವಷ್ಟು ಒಣದ್ರಾಕ್ಷಿನೂ ಸಹ ಸೇರಿಸ್ಕೊಳ್ತೇನೆ. ಹಾಗೆಯೇ ಇದಕ್ಕೆ ವಾಟರ್ ಮೆಲನ್ ಸೀಡ್ಸು ಹಾಗೆಯೇ ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು, 1 ಟೀ ಸ್ಪೂನ್ ಆಗುವಷ್ಟು ಕಲ್ಲಂಗಡಿ ಬೀಜ, ಅನಂತರ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಸೂರ್ಯಕಾಂತಿ ಬೀಜನ ಸೇರಿಸ್ಕೊಳ್ತಾ ಇದ್ದೇನೆ. ಅನಂತರ ಕುಂಬಳಕಾಯಿ ಬೀಜನೂ ಸಹ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇವೆಲ್ಲವನ್ನು ಸೇರಿಸಿ ಈ ಬಟ್ಲಿಗೂ ಸಹ ಸ್ವಲ್ಪ ನೀರನ್ನು ಸೇರಿಸಿ ಇವನ್ನು ಸಹ ನೆನೆಸಿಡ್ತಾ ಇದ್ದೇನೆ. ಒಂದು ಅರ್ಧ ಟೀ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಇವನ್ನು ಸಹ ಸಪ್ರೇಟ್ ಬೌಲಲ್ಲಿ ನೆನೆಸಿಡ್ತಾ ಇದ್ದೇನೆ. ಅನಂತರ ಇನ್ನೊಂದು ಬಟ್ಲನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ತೋರಿಸ್ತಾ ಇದ್ದೇನೆ. ನೋಡ್ಬೋದು, ಒಂದು 6-7 ಆಗುವಷ್ಟು ಖರ್ಜೂರನ ಬೀಜ ತೆಗೆದಿರುವಂತಹ ಸಾಫ್ಟ್ ಆಗಿರುವಂತಹ ಖರ್ಜೂರನ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ನಾನಿಲ್ಲಿ ಖರ್ಜೂರನ ನೆನೆಸಿಡ್ತಾ ಇದ್ದೇನೆ. ಈ ರೀತಿ ಖರ್ಜೂರ ಸ್ವಲ್ಪ ಸಾಫ್ಟ್ ಆಗಿರೋದ್ರಾದರೂ ತೆಗೆದುಕೊಳ್ಬೋದು ಅಥವಾ ಒಣಗಿರುವಂತಹ ಖರ್ಜೂರ ಬೇಕಾದರೂ ತೆಗೆದುಕೊಳ್ಬೋದು. ಇವೆಲ್ಲವನ್ನು ರಾತ್ರಿನೇ ನಾವು ನೆನೆಸಿಡಬೇಕಾಗುತ್ತೆ. ಬೆಳಗ್ಗೆ ನಾವು ಈ ಮಿಲ್ಕ್ ಶೇಕನ್ನು ಮಾಡ್ತೀವಿ ಅಂದಾಗ ಈ ರೀತಿ ರಾತ್ರಿನೇ ನೆನೆಸಿಡಬೇಕಾಗುತ್ತೆ, ಅಥವಾ ಸಾಯಂಕಾಲ ಮಾಡ್ತೀವಿ ಅಂದಾಗ ಬೆಳಗ್ಗೆನೇ ಇವನ್ನ ನೆನೆಸಿಡಬೇಕಾಗುತ್ತೆ. ಇವನ್ನ ನಾನಿಲ್ಲಿ ರಾತ್ರಿನೇ ನೆನೆಸಿಡ್ತಾ ಇದ್ದೇನೆ. ಅನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಬೆಳಿಗ್ಗೆ ಈ ರೀತಿ ಒಂದು ಬಟ್ಲಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ತೆಗೆದುಕೊಳ್ಬೇಕಾಗುತ್ತೆ. ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಈಗ ಸೈಡ್ಗೆ ತೆಗೆದಿಡಬೇಕಾಗುತ್ತೆ. ಕೆಲವರು ಮಕ್ಕಳು ಮುದ್ದೆನ ಮಾಡಿಕೊಟ್ರೆ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಅಂಥವ್ರಿಗೆ ಈ ರೀತಿ ಮಿಲ್ಕ್ ಶೇಕನ್ನು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಕುಡಿತಾರೆ. ದಿನ ಬೇಕು ಅಂತ ಕೇಳ್ತಾರೆ. ಈ ರೀತಿ ಕಲಸಿ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಒಂದು ಬಟ್ಲನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಬಟ್ಲಿಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. 250 ml ಆಗುವಷ್ಟು ನೀರನ್ನು ಸೇರಿಸಿ ನೀರು ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ನಾವು ರಾಗಿ ಹಿಟ್ಟನ್ನು ಕಲಿಸ್ಕೊಂಡಿರುವಂತಹ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಒಂದು ಕೈಯಾರೆ ಈ ರಾಗಿ ಹಿಟ್ಟಿನ ಮಿಶ್ರಣನ ಸೇರಿಸ್ಕೊಳ್ತಾ ಇನ್ನೊಂದು ಕೈಯಾರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಕೈ ಬಿಡ್ದೇನೆ ಈ ರೀತಿ ಮಿಕ್ಸ್ ಮಾಡ್ತಾ ಈ ಮಿಶ್ರಣ ಸ್ವಲ್ಪ ಗಟ್ಟಿ ಹದ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಲೋ ಟು ಮೀಡಿಯಮ್ ಉರಿಲಿ ಕುದಿಲಿಕ್ಕೆ ಬಿಡಬೇಕು. ಇದನ್ನು ನೋಡ್ಬೋದು, ರಾಗಿ ಹಿಟ್ಟಿನ ಮಿಶ್ರಣ ಈ ರೀತಿ ಗಟ್ಟಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಿಸ್ಕೊಂಡಿದ್ದೇನೆ. ಗ್ಯಾಸನ್ನು ಆಫ್ ಮಾಡಿ ಈ ಮಿಶ್ರಣವನ್ನು ಫುಲ್ ತಣ್ಣಗಾಗಲಿಕ್ಕೆ ಇಡಬೇಕಾಗುತ್ತೆ. ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು, ರಾತ್ರಿನೇ ನೆನೆಸಿಟ್ಟಿರುವಂತಹ ಡ್ರೈ ಫ್ರೂಟ್ಸನ್ನು
ಈ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ನೆಂದಿದ್ದಾವೆ. ಈಗ ಈ ವಾಲ್ನಟ್ಸ್ ಹಾಗೂ ಬಾದಾಮಿಗೆ ಈ ರೀತಿ ಸಿಪ್ಪೆನ ತೆಗೆದು ನಾವು ಬಳಸಬೇಕಾಗುತ್ತೆ. ಚೆನ್ನಾಗಿ ನೆಂದಿರೋದ್ರಿಂದ ಈಸಿಯಾಗಿ ಈ ಸಿಪ್ಪೆ ನಾವು ಸಪ್ರೇಟಾಗಿ ತೆಗಿಬೋದು. ಈ ರೀತಿಯಾಗಿ ಬಾದಾಮಿ ಹಾಗೂ ವಾಲ್ನಟ್ಸ್ ಎಲ್ಲವನ್ನು ಸಿಪ್ಪೆನ ಸಪ್ರೇಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸನ್ನು ಬಳಸಿ, ಅದರಲ್ಲೂ ರಾಗಿ ಹಿಟ್ಟನ್ನು ಬಳಸಿ ಮಿಲ್ಕ್ ಶೇಕನ್ನು ಮಾಡಿಕೊಟ್ರೆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಎಲ್ಲವನ್ನು ಈ ರೀತಿ ಸಿಪ್ಪೆ ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಇಟ್ಟಿದ್ದಾಯಿತು. ಅನಂತರ ಈ ರೀತಿ ದೊಡ್ಡ ಮಿಕ್ಸಿ ಜಾರಿಗೆ ಮೊದಲಿಗೆ ಮಾಡಿಟ್ಟಂತಹ ರಾಗಿ ಗಂಜಿ ಅಥವಾ ರಾಗಿ ಮಿಶ್ರಣವನ್ನು ಈ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಅನಂತರ ನೆನೆಸಿಟ್ಟಿರುವಂತಹ ಈ ಡ್ರೈ ಫ್ರೂಟ್ಸನ್ನು ಎಲ್ಲವನ್ನು ಈ ರೀತಿ ನೀರಿನ ಸಮೇತ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಸಿಪ್ಪೆ ತೆಗೆದಿರುವಂತಹ ಬಾದಾಮಿ ಹಾಗೂ ವಾಲ್ನಟ್ಸ್, ಅನಂತರ ಹಾಲಿನಲ್ಲಿ ನೆನೆಸಿಟ್ಟಂತಹ ಖರ್ಜೂರನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸ್ವೀಟ್ನೆಸ್ಸಿಗೆ ಬೆಲ್ಲ ಅಥವಾ ಸಕ್ಕರೆನ ಬಳಸ್ತೇನೆ, ಬರೀ ಈ ರೀತಿ ಖರ್ಜೂರನ ಬಳಸಿ ಮಾಡ್ತಾ ಇದ್ದೇನೆ. ಈ ರೀತಿ ಸಕ್ಕರೆ ಬೆಲ್ಲ ಬಳಸ್ತೇನೆ, ಖರ್ಜೂರದಿಂದನೇ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಈ ಮಿಲ್ಕ್ ಶೇಕನ್ನು. ಸ್ವೀಟ್ನೆಸ್ ಕಮ್ಮಿ ಆಯಿತು ಅಂದಾಗ ಸ್ವಲ್ಪ ಜೇನುತುಪ್ಪನ ಬಳಸಿ ನಾವು ಇದನ್ನು ಮಾಡ್ಕೊಳ್ಬೋದು. ನಂತರ ಇದಕ್ಕೆ ಮಿಕ್ಕಂತಹ ಹಾಲನ್ನು ಸೇರಿಸಿ, ಅನಂತರ 1 ಟೀ ಗ್ಲಾಸ್ ಆಗುವಷ್ಟು ಹಾಲನ್ನು ನಾನಿಲ್ಲಿ ಫ್ರಿಜ್ಜಲ್ಲಿಟ್ಟು ಐಸ್ ಕ್ಯೂಬ್ ಟೈಪ್ ಮಾಡಿಕೊಂಡಿದ್ದೆ. ಅದನ್ನು ಸಹ ಈ ಮಿಕ್ಸಿ ಜಾರಿಗೆ ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನು ಈ ರೀತಿ ರುಬ್ಕೋಬೇಕಾಗುತ್ತೆ. ಈಗ ರಾಗಿ ಹಿಟ್ಟಿನ ಮಿಲ್ಕ್ ಶೇಕ್ ರೆಸಿಪಿ ರೆಡಿಯಾಗಿದೆ. ಗ್ಲಾಸಿಗೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಈಗಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ. ಹೊರಗಿಂದ ಜ್ಯೂಸನ್ನು ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ಡ್ರೈ ಫ್ರೂಟ್ಸ್ ಹಾಗೂ ರಾಗಿ ಹಿಟ್ಟಿನಿಂದ ಹೆಲ್ತಿಯಾಗಿ ನಾವು ಕೂಲಾಗಿ ಈ ಮಿಲ್ಕ್ ಶೇಕನ್ನು ಮಾಡಿಕೊಡ್ಬೋದು. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಗ್ಲಾಸಿಗೆ ಸರ್ವ್ ಮಾಡಿ ಇದರ ಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ ಹಾಗೂ ಬಾದಾಮಿನ ಸರ್ವ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡ್ತೇನೆ. ಮಕ್ಕಳಿಗೆ ರಾಗಿ ಮುದ್ದೆ ಇಷ್ಟ ಆಗಲ್ಲ ಅಂದವರಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಆರೋಗ್ಯಕ್ಕೆ ಆರೋಗ್ಯ, ರುಚಿಗೆ ರುಚಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಡ್ರೈ ಫ್ರೂಟ್ಸಿಂದ ಈ ರೀತಿ ಡೆಕೋರೇಟ್ ಮಾಡಿ ನಾವು ಮಕ್ಕಳಿಗೆ ಸರ್ವ್ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ನೋಡಿದ್ರಲ್ಲ, 2 ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಬಳಸಿ ತುಂಬಾ ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ರಾಗಿ ಹಿಟ್ಟಿನ ಮಿಲ್ಕ್ ಶೇಕ್ ರೆಸಿಪಿ ಮಾಡುವ ವಿಧಾನ ತುಂಬಾ ರುಚಿಕರವಾದಂತಹ ರೆಸಿಪಿ. ಹಾಗೆಯೇ ಈ ಸಮ್ಮರಲ್ಲಿ ತಪ್ಪದೆ ಟ್ರೈ ಮಾಡಬೇಕಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಈ ಮಿಲ್ಕ್ ಶೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.